Hello everyone, this is Sai. Welcome to Maths with Sai YouTube ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ಅಲ್ಲಿ RRB NTPC ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತ ರೇಷಿಯೋ ಅಂಡ್ ಪ್ರಪೋರ್ಷನ್ ಅನುಪಾತ ಮತ್ತು ಸಮಾನುಪಾತದ ಟಾಪ್ 30 ಕ್ವಶನ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಈ ಒಂದು ವಿಡಿಯೋ ಯಾರೆಲ್ಲ NTPC ಗ್ರಾಜುಯೇಟ್ ಅಂಡ್ ಅಂಡರ್ ಗ್ರಾಜುಯೇಟ್ ಗೆ ಪ್ರಿಪರೇಷನ್ ಆಗ್ತಿದ್ರೋ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಈ ಎಲ್ಲಾ ಕ್ವಶನ್ ಸಮೇತ ಅಪ್ಡೇಟೆಡ್ ಕ್ವಶನ್ಸ್ 2025 ನ ಕ್ವಶನ್ಸ್. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. So first question, if 260 is the mean proportional between x and 338, what is the value of x? So 260 mean proportional ಆದರೆ x ಮತ್ತು 338 ಸರಾಸರಿ ಅನುಪಾತ 260 ಆಗಿದ್ರೆ x ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ. ಸೊ ಮೀನ್ ಪ್ರಪೋರ್ಷನಲ್ ಅಂದ್ರೆ ಏನು? ಮೀನ್ ಪ್ರಪೋರ್ಷನಲ್ ಇಸ್ ಈಕ್ವಲ್ ಟು ರೂಟ್ ಎ ಬಿ ಅಲ್ವಾ? ಸೊ ಮೀನ್ ಪ್ರಪೋರ್ಷನಲ್ ಕೊಟ್ಟಿದ್ದಾರೆ ಎಷ್ಟು? 260 ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಇಂಟು ಬಿ ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 338. ಸೊ ರೂಟ್ ಈ ಕಡೆ ಬಂದ್ರೆ ಏನಾಗುತ್ತೆ? ಸ್ಕ್ವೇರ್. ಸೊ 260 ಸ್ಕ್ವೇರ್ ಎಷ್ಟಾಯಿತು? 676. 26 ಸ್ಕ್ವೇರ್ 676. 0000. ಸೊ ಎಕ್ಸ್ ಇಂಟು 338 ಆಯಿತು. 338 1 ಜಾ 338 2 ಜಾ. ಹಾಗಾದ್ರೆ ಎಕ್ಸ್ ನ ವ್ಯಾಲ್ಯೂ ಎಷ್ಟು ಬಂತು? 200. ಎಕ್ಸ್ ನ ವ್ಯಾಲ್ಯೂ ಎಷ್ಟು ಬಂತು? 200. ಓಕೆನಾ? ಇಷ್ಟೇ ಸಿಂಪಲ್. ಸೊ ಪ್ರಪೋರ್ಷನ್ಸ್ ಯಾವ ಥರ ಇರುತ್ತಂದ್ರೆ ಎ ಈಸ್ ಟು ಬಿ ಆಸ್ ಸಿ ಈಸ್ ಟು ಡಿ ಈ ಥರ ಇರುತ್ತೆ. ಇಲ್ಲ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಇದೇನಾಗುತ್ತೆ ಅಂದ್ರೆ ಎ ಬೈ ಬಿ ಇಸ್ ಈಕ್ವಲ್ ಟು ಸಿ ಬೈ ಡಿ ಆಗುತ್ತೆ. ಓಕೆನಾ? ಒಂದು ವೇಳೆ ಥರ್ಡ್ ಪ್ರಪೋರ್ಷನ್ ಅಂತ ಕೇಳಿದಾರೆ ಅನ್ಕೊಳ್ಳಿ, ಎ ಈಸ್ ಟು ಬಿ ಆಸ್ ಬಿ ಈಸ್ ಟು ಸಿ, ಆಗೇನಾಗುತ್ತೆ ಎ ಬೈ ಬಿ ಇಸ್ ಈಕ್ವಲ್ ಟು ಬಿ ಬೈ ಸಿ. ಸೊ ಇದು ಈ ಕಡೆ ಹೋದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ. ಓಕೆನಾ? ಆಗ ಇದು ಬಿ ಇಸ್ ಈಕ್ವಲ್ ಟು ರೂಟ್ ಎ ಸಿ. ಇವೆಲ್ಲನೂ ನೆನ್ಪಿಟ್ಕೋಬೇಕು. ಕ್ಲಿಯರ್? ಸೊ ನೋಡಿ ಸೆಕೆಂಡ್ ಕ್ವಶನ್, ಸಪೋಸ್ ಎಕ್ಸ್ ಇಸ್ ಟು ವೈ ಇಸ್ ಈಕ್ವಲ್ ಟು 2:5, ವೈ ಇಸ್ ಟು ಜೆಡ್ ಇಸ್ ಈಕ್ವಲ್ ಟು 4:7. ಇಫ್ 15,120 is distributed among x, y, z, then the amounts received by x, y and z respectively. ಓಕೆನಾ? ಎಕ್ಸ್ ಇಸ್ ಟು ವೈ ಇಸ್ ಈಕ್ವಲ್ ಟು 2:5 ಮತ್ತು ವೈ ಇಸ್ ಟು ಜೆಡ್ ಇಸ್ ಈಕ್ವಲ್ ಟು 4:7 ಆಗಿದ್ರೆ 15,120 ಎಕ್ಸ್ ವೈ ಮತ್ತು ಜೆಡ್ಗಳಲ್ಲಿ ಹಂಚಿದರೆ ಕ್ರಮವಾಗಿ ಎಕ್ಸ್ ವೈ ಮತ್ತು ಜೆಡ್ ಪಡೆಯುವ ಮೊತ್ತಗಳು ಯಾವ್ಯಾವು ಅಲ್ವಾ? ಸೊ ಎಕ್ಸ್ ಇಷ್ಟು ವೈ ಏನು ಕೊಟ್ಟಿದ್ದಾರೆ? 2:y. ಮತ್ತೆ ವೈ ಇಷ್ಟು ಜೆಡ್ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? 4:7 ಅಲ್ವಾ? ಇದು ಎಕ್ಸು, ಇದು ವೈ. ವೈ ಕೆಳಗಡೆ ವೈ ಬರ್ಕೊಂಡಿದ್ವಿ, ಇದು ಜೆಡ್. ಓಕೆನಾ? ಸೊ ನೀವು ಯಾವ ಥರ ಬೇಕಾದ್ರೂ ಮಾಡ್ಬೋದು. ಒಂದು ಇಲ್ಲಿ ಸೈಡಲ್ಲಿ ಈ 5ನ ಇಲ್ಲಿ ತಗೊಂಡು ಬರ್ಬೋದು, ಇಲ್ಲಿ 4ನ ಹಿಂಗಾದ್ರೂ ಬರ್ಕೋಬೋದು. ಆನ್ಸರ್ ಸೇಮ್ ಬರುತ್ತೆ. ಆರ್ ಎಷ್ಟಾಯಿತು? 2 4 ಜಾ 8 ಆಯಿತು, 5 4 ಜಾ 20 ಆಯಿತು, 5 7 ಎಷ್ಟಾಯಿತು? 35. ಈ ಥರ ಆದರೂ ಮಾಡ್ಬೋದು. ಇಲ್ಲ ಸರ್ ನಮಗೆ ಇನ್ನೊಂದು ರೀತಿ ಈಸಿಯಾಗಿ ಹೇಳ್ಕೊಡಿ ಅಂದರೆ 4:7 ಅಲ್ವಾ? ಸೊ ಈ ಥರ ರಿವರ್ಸ್ ಏನಲ್ಲಿ ಮಾಡ್ಬೋದು. 2 4 ಎಷ್ಟು? 8, 5 4 ಎಷ್ಟು? 20, 5 7 ಎಷ್ಟು? 35. ಈ ಥರ ಟೋಟಲ್ ಎಷ್ಟಾಯಿತು? 55 ಪ್ಲಸ್ 8 ಎಷ್ಟಾಯಿತು? 63. ಎಷ್ಟಾಯಿತು? 63. ಸೊ 63ನ ವ್ಯಾಲ್ಯೂ ಎಷ್ಟು? 15,120 ರೂಪಾಯಿ ಅಲ್ವಾ? ಸೊ ಎಷ್ಟು ಟೇಬಲಲ್ಲಿ ಹೋಗುತ್ತೆ? 2 ಜಾ 126. ಇನ್ನೆಷ್ಟು ಉಳಿತು? 25 ಉಳಿತು. 25 1 2 ಅಂದರೆ 252. 63 ಟೇಬಲಲ್ಲಿ 252 ಯಾವಾಗ ಬರುತ್ತೆ? 63 2 ಜಾ 126. ಇದನ್ನು ಡಬಲ್ ಮಾಡಿದ್ರೆ 252 ಬಂತು. ಹಾಗಾದರೆ 63 4 ಜಾ 252 ಅಲ್ವಾ? ಸೊ 4 ಜಾ 252. ಕ್ಲಿಯರ್? ಇಷ್ಟು ಬಂತು. ಸೊ 8ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. 8 ಇಂಟು 24 ಎಷ್ಟು? 192 ಅಲ್ವಾ? 1010. ಸೊ ಎಕ್ಸ್ನ ವ್ಯಾಲ್ಯೂ 1920 ಬಂತು. ಆಪ್ಷನಲ್ಲಿ ನಾವು ಚೆಕ್ ಮಾಡಿದ್ರೆ ಒಂದೇ ಆಪ್ಷನ್ ಎಕ್ಸ್ನ ವ್ಯಾಲ್ಯೂ 1920. ಸೊ ಈಸಿಯಾಗಿ ನಮಗೇನು ಆನ್ಸರ್ ಸಿಗ್ಬಿಡ್ತು. ಇಷ್ಟೇ ಸಿಂಪಲ್. ಓಕೆನಾ? ಸೊ ಆಪ್ಷನ್ಸ್ ಡಿಫ್ರೆಂಟ್ ಇರೋದ್ರಿಂದ ನಾವು ಈಸಿಯಾಗಿ ಚೆಕ್ ಮಾಡ್ಬೋದು. ಕ್ಲಿಯರ್? ಸೊ ಮೂರನೇ ಕ್ವಶನ್, ದ ರೇಷಿಯೋ ಆಫ್ ದ ಮಾರ್ಕೆಟ್ ಪ್ರೈಸಸ್ ಆಫ್ ಗ್ರಾಮ್ ಅಂಡ್ ಪಿ ಈಸ್ 2:5 and the ratio of the quantity consumed by a family is 4:3. Find the ratio of the expenditure on gram to p. ಓಕೆನಾ? ಗ್ರಾಮ್ ಮತ್ತು ಬಟಾಣಿ ಮಾರುಕಟ್ಟೆ ಬೆಲೆಯ ಅನುಪಾತ 2:5 ಆಗಿದ್ದು ಕುಟುಂಬ ಬಳಕೆ ಪ್ರಮಾಣದ ಅನುಪಾತ 4:3 ಆಗಿದೆ. ಗ್ರಾಮ್ ಮತ್ತು ಬಟಾಣಿಯ ಮೇಲಿನ ವೆಚ್ಚದ ಅನುಪಾತವನ್ನು ಕಂಡುಹಿಡಿ ಅಲ್ವಾ? ಇಲ್ಲಿ
ಎಕ್ಸ್ಪೆಂಡಿಚರ್ನ ಫೈಂಡ್ ಔಟ್ ಮಾಡಬೇಕು. ಕನ್ಸಂಪ್ಷನ್ ಕೊಟ್ಟಿದ್ದಾರೆ, ಪ್ರೈಸ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆಂಡಿಚರ್ ಏನಾಗುತ್ತೆ, ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಪ್ರೈಸ್ ಇಂಟು ಕನ್ಸಂಪ್ಷನ್ ಆಗುತ್ತೆ. ವೆಚ್ಚ ಇಸ್ ಈಕ್ವಲ್ ಟು ಓಕೆನಾ ಮಾರುಕಟ್ಟೆ ಬೆಲೆ ಮತ್ತು ಕುಟುಂಬದ ಬಳಕೆ, ಐ ಮೀನ್ ಕನ್ಸಂಪ್ಷನ್. ಓಕೆನಾ. ಸೊ ಇಲ್ಲಿ ಪ್ರೈಸ್ ಏನು ಕೊಟ್ಟಿದ್ದಾರೆ, 2:5. ಪ್ರೈಸ್ 2:5 ಕೊಟ್ಟಿದ್ದಾರೆ. ಕನ್ಸಂಪ್ಷನ್ ಏನು ಕೊಟ್ಟಿದ್ದಾರೆ, 4:3. ಸೊ ಎಕ್ಸ್ಪೆಂಡಿಚರ್ ಬೇಕಂದ್ರೆ ಪ್ರೈಸ್ ಇಂಟು ಕನ್ಸಂಪ್ಷನ್ ಮಾಡಬೇಕು. ಹಾಗಾದ್ರೆ ಇದು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತಲ್ವಾ, ಬರುತ್ತೆ. ಸೊ 2×4 ಎಷ್ಟು, 8. 5×3 ಎಷ್ಟು, 15. ಹಾಗಾದ್ರೆ ಗ್ರಾಮ್ ಟು ಪಿ ಎಷ್ಟಿದೆ, 8:15. 8:15. ಓಕೆನಾ. ಇಷ್ಟೇ ಸಿಂಪಲ್ ಆಗಿ ಮಾಡ್ಬೋದು. ಕ್ವಶನ್ ನೋಡ್ಕೋಬಹುದು, ಎಲ್ಲಾನು ಸಮೇತ ಅಪ್ಡೇಟೆಡ್ ಕ್ವಶನ್ಸ್. ಓಕೆನಾ. ಫೋರ್ತ್ ಕ್ವಶನ್, the ratio of number of girls and boys participating in sports of a school is 1:5. If the number of girls is 200, determine the number of boys participating in the sports. ಒಂದು ಶಾಲೆಯ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗಿಯರು ಮತ್ತು ಹುಡುಗರ ಅನುಪಾತ 1:5 ಇದೆ. ಹುಡುಗಿಯರ ಸಂಖ್ಯೆ 200 ಆಗಿದ್ದು ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗರ ಸಂಖ್ಯೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದ್ದಾರೆ. ಅವರಿಬ್ಬರದು ಅನುಪಾತ ಎಷ್ಟರಲ್ಲಿ ಇರುತ್ತೆ, 1:5 ಅಲ್ವಾ. ಇದು ಗರ್ಲ್ಸು, ಇದು ಬಾಯ್ಸ್. ಗರ್ಲ್ಸ್ದು ಎಷ್ಟು, ನಂಬರ್ ಆಫ್ ಗರ್ಲ್ಸ್ ಎಷ್ಟಂತೆ, 200 ಅಂತೆ. ಹಾಗಾದ್ರೆ ನಂಬರ್ ಆಫ್ ಬಾಯ್ಸ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ ಅಲ್ವಾ. ಸೊ ಇದು 200ಲಿ 200, 5 200 ಎಷ್ಟಾಗಿತ್ತು, 1000. ಅದರ ಆನ್ಸರ್ ಎಷ್ಟು, 1000. ಓಕೆನಾ. ಸೊ ಸ್ವಲ್ಪ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಓಕೆನಾ. ಎಲ್ಲ ಕ್ವಶನ್ಸ್ ಇದಾವೆ ಇದರಲ್ಲಿ, ಡೋಂಟ್ ವರಿ. ಫಿಫ್ತ್ ಕ್ವಶನ್, ದ ಮೀನ್ ಪ್ರಪೋರ್ಷನಲ್ ಬಿಟ್ವೀನ್ 11 + 5√2 and 9 - 5√2 ಈಸ್. 11 + 5√2 ಮತ್ತು 9 - 5√2 ಇವರ ನಡುವಿನ ಸರಾಸರಿ ಅನುಪಾತವನ್ನು ಫೈಂಡ್ ಔಟ್. ಆಗಲೇ ಹೇಳಿದೆ, ಮೀನ್ ಪ್ರಪೋರ್ಷನಲ್ ಅಂದ್ರೆ ಏನು, √AB ಅಲ್ವಾ. ಸೊ ಏನ ವ್ಯಾಲ್ಯೂ ಎಷ್ಟು, 11 + 5√2 ಕ್ಲಿಯರ್. ಬಿನ ವ್ಯಾಲ್ಯೂ 9 - 5√2. ಓಕೆನಾ, ಹೋಲ್ ರೂಟ್. ಸೊ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ 11 ಇಂದ ಮಾಡಿ. 11 × 99, 11 × 9 ಎಷ್ಟು, 99. ಓಕೆನಾ. ಸೊ ನೆಕ್ಸ್ಟ್ 11 × -5√2 ಎಷ್ಟು, 11 × 5 = 55. ರೂಟ್ ಹಂಗೆ ಇರುತ್ತಲ್ವಾ. ಸೊ ಮೈನಸ್ ಬರ್ಕೊಳ್ಳಿ, 11 × 5 = 55√2. ನೆಕ್ಸ್ಟ್ ಪ್ಲಸ್ ಇದೆ ಅಲ್ವಾ. ಸೊ ಇಲ್ಲೂ ಪ್ಲಸ್ ಇದೆ, ಸೊ ಪ್ಲಸ್ ಬರ್ಕೊಳ್ಳಿ. 5 × 9 ಎಷ್ಟು, 45. 45 ಒಂದು ರೂಟ್ ಹಂಗೆ ಇದಲ್ವಾ, ಹಂಗೆ ಬರ್ಕೊಳ್ಳೋಣ, 45√2. ಓಕೆನಾ. ಇನ್ನೇನು ಉಳಿದಿದೆ, +5√2 × -5√2 ಅಲ್ವಾ. ಇಲ್ಲಿ ನೋಡಿ, +5√2 × -5√2 ಇದು ಯಾವ ಥರ ಇದೆ. ಓಕೆನಾ. ಸೊ 5 × 5 ಮಾಡಿದಾಗ ಎಷ್ಟು ಬಂತು, -25. ಓಕೆನಾ. √2 × √2, √2 × √2 ಮೀನ್ಸ್ √2 ಹೋಲ್ ಸ್ಕ್ವೇರ್ ಅಲ್ವಾ, √2 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, ಇನ್ನು ಉಳಿದಿರೋದು ಎಷ್ಟು, 25. ಸೊ ಇಲ್ಲಿ -25 ಉಳಿತು, ಇಲ್ಲಿಂದ ಎಷ್ಟು ಉಳಿತು, 2 ಉಳಿತು ಅಲ್ವಾ, 2 ಉಳಿಯುತ್ತೆ ಇಲ್ಲಿ. ಓಕೆನಾ. ಸೊ -25 × 2 ಎಷ್ಟು, -50 ಅಲ್ವಾ. ಸೊ ನಮಗೆ ಇಷ್ಟು ಉಳಿತು. √99 ಅಲ್ಲಿ -50 ಹೋದ್ರೆ ಎಷ್ಟು, 49 ಅಲ್ವಾ. ಸೊ -50 ಅಲ್ಲಿ +45 ಹೋದ್ರೆ ಎಷ್ಟು, -10√2 ಇದೆಯಾ. √49 - 10√2 ಒಂದೇ ಆಪ್ಷನ್ ಇದೆ. ಸಿಕ್ಸ್ತ್ ಕ್ವಶನ್, a certain number is divided into 2 parts such that 5 times the first part added to 14 times the second part makes 7 times the whole. The ratio of the second part to the first part is. ಒಂದು ಸಂಖ್ಯೆಯನ್ನು 2 ಭಾಗಗಳಾಗಿ ವಿಭಜಿಸಲಾಗಿದೆ, ಅಂದರೆ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಮೊದಲ ಭಾಗದ 5 ಪಟ್ಟು ಮತ್ತು ಎರಡನೇ ಭಾಗದ 14 ಪಟ್ಟು ಸೇರಿಸಿದರೆ ಸಂಪೂರ್ಣ ಸಂಖ್ಯೆ 7 ಪಟ್ಟು ಆಗುತ್ತದೆ. ಎರಡನೇ ಭಾಗ ಮತ್ತು ಮೊದಲ ಭಾಗದ ಅನುಪಾತ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾರಲ್ವಾ. ಸೊ ಫಸ್ಟ್ ಪಾರ್ಟ್ ಎಷ್ಟು, 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಮೊದಲನೇದು. ಸೊ ಎರಡನೇ ಭಾಗದ 14 ಪಟ್ಟು ಸೇರಿಸಿದರೆ ಸಂಪೂರ್ಣ ಸಂಖ್ಯೆ 7 ಪಟ್ಟು ಆಗುತ್ತದೆ. ಆ 7 ಪಟ್ಟನ್ನು ನಾವು ಏನು ಬರ್ಕೊಳ್ಳೋಣ, ಸೆಂಟ್ರಲ್ ಬರ್ಕೊಳ್ಳೋಣ. ಓಕೆನಾ. ಸೊ ಮೊದಲನೇದು ಎಷ್ಟು ಟೈಮ್ಸು, 5 ಟೈಮ್ಸ್. ಸೆಕೆಂಡ್ನೇದು ಎಷ್ಟು ಟೈಮ್ಸು, 14 ಟೈಮ್ಸ್. ಸೊ ನಾವು ಅಲಿಗೇಷನ್ ಮಾಡಿದ್ರೆ ನಮ್ಗೆ ಅನುಪಾತ ಅಲ್ವಾ ಬೇಕಾಗಿರೋದು. ಸೊ
7ರಲ್ಲಿ 5 ಹೋದ್ರೆ ಎಷ್ಟು 2, 14ರಲ್ಲಿ 7 ಹೋದ್ರೆ ಎಷ್ಟು 7. ಹಾಗಾದರೆ ಎಷ್ಟು ಆನ್ಸರು 7:2. ಎಷ್ಟು 7:2. ಓಕೆನಾ. 7th question. Y varies directly as x plus 3, comma, and y is equal to 8. When x is equal to 1, what is the value of y when x is equal to 2? y of x plus 3ಗೆ ನೇರ ಅನುಪಾತವಾಗಿದ್ದು, x is equal to 1 ಆಗಿದ್ದಾಗ y is equal to 8 ಆಗಿದ್ದರೆ, x is equal to 2 ಆಗಿದ್ದಾಗ y ಮೌಲ್ಯವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮಾಡೋಣ ನೋಡಿ. y varies directly ಅಂದರೆ y so directly proportional to x plus 3. ಓಕೆನಾ. ಸೊ y ಪ್ರಪೋರ್ಷನಲ್ ಹೋದರೆ ನಾನೊಂದು ಕಾನ್ಸ್ಟೆಂಟ್ ತಗೊತೀನಿ. ಫಾರ್ ಎಕ್ಸಾಂಪಲ್ ಎ ತಗೊಳ್ಳಿ, ಬಿ ತಗೊಳ್ಳಿ, ಸಿ ತಗೊಳ್ಳಿ, ಕೆ ಆದರೂ ತಗೊಳ್ಳಿ. ನಾನು ಕೆ ಅಂತ ತಗೊತೀನಿ. ಸೊ ಎಷ್ಟು ಉಳಿತು ಎಕ್ಸ್ ಪ್ಲಸ್ 3 ಅಲ್ವಾ. ಸೊ ಪ್ರಪೋರ್ಷನಲ್ ಹೋಗೋದಕ್ಕೆ ಒಂದು ಕಾನ್ಸ್ಟೆಂಟ್ ಟರ್ಮ್ ಬೇಕು. ನಾವು ಕೆ ಅಂತ ತಗೊಂಡಿದ್ದೀವಿ. ಓಕೆನಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು 1 ಆಗಿದ್ದಾಗ y ಇಸ್ ಈಕ್ವಲ್ ಟು 8. ಸೊ y ಇಸ್ ಈಕ್ವಲ್ ಟು 8 ಕೆ. ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 1 ಪ್ಲಸ್ 3. ಸೊ 8 ಇಸ್ ಈಕ್ವಲ್ ಟು ಕೆ ಇಂಟು 4 ಅಲ್ವಾ. ಸೊ 4 ಈ ಕಡೆ ಬಂದರೆ 8/4. 4 1 4 2 ನಮಗೆ ಕೆನ ವ್ಯಾಲ್ಯೂ ಎಷ್ಟು ಬಂತು 2 ಬಂತು. ಸೊ ಈಗ ಏನು ಕೇಳಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು 2 ಆಗಿದ್ದಾಗ y ಮೌಲ್ಯವನ್ನು ಫೈಂಡ್ ಔಟ್ ಮಾಡಿ. ಸೇಮ್ y ಇಸ್ ಈಕ್ವಲ್ ಟು ಕೆ ಆಫ್ ಎಕ್ಸ್ ಪ್ಲಸ್ 3. ಸೊ ವೈನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕೆನ ವ್ಯಾಲ್ಯೂ ಎಷ್ಟಿತ್ತು ನಮಗೆ 2 ಇಂಟು ಆಫ್. ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟು 2 ಪ್ಲಸ್ 3 ಅಲ್ವಾ. y ಇಸ್ ಈಕ್ವಲ್ ಟು 2 ಆಫ್ 2 ಪ್ಲಸ್ 3 ಎಷ್ಟು 5. ಸೊ ವೈನ ವ್ಯಾಲ್ಯೂ ಎಷ್ಟು ಬಂತು 10. ವೈನ ವ್ಯಾಲ್ಯೂ ಎಷ್ಟು ಬಂತು ನಮಗೆ 10. ಓಕೆನಾ. ಸೊ ಅವ್ರು ಜಸ್ಟ್ ಏನು ವರ್ಡ್ಸಲ್ಲಿ ಸಮಥಿಂಗ್ ಡಿಫ್ರೆಂಟಾಗಿ ಕೇಳ್ಬೋದು ಪ್ರಶ್ನೆ. ಬಟ್ ರೇಷಿಯೋ ಪ್ರಪೋರ್ಷನ್ ಎಲ್ಲನೂ ಆಲ್ಮೋಸ್ಟ್ ಈಸಿ ಇರುತ್ತೆ. 1 or 2 ಕ್ವಶನ್ ಸ್ವಲ್ಪ ಕ್ಯಾಲ್ಕುಲೇಷನ್ ಕಷ್ಟ ಬರ್ಬೋದು. ಓಕೆ. ಸೊ 8th ಕ್ವಶನ್. ಇಫ್ ಎ ಇಸ್ ಟು ಬಿ ಇಸ್ ಈಕ್ವಲ್ ಟು 3:4 ಅಂತೆ, ಬಿ ಇಸ್ ಟು ಸಿ ಇಸ್ ಈಕ್ವಲ್ ಟು 4:7 ಅಂತೆ. ಸಿ. ಸೊ ಇಲ್ಲಿ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ, ಯಾಕೇಳಿ ಬಿನ ವ್ಯಾಲ್ಯೂ ಸೇಮ್ ಕೊಟ್ಟಿದ್ದಾರೆ. ಸೊ ಬಿನ ವ್ಯಾಲ್ಯೂ ಸೇಮ್ ಕೊಟ್ಟಾಗ ಎ ಇಸ್ ಈಕ್ವಲ್ ಟು 3 ಆಗುತ್ತೆ. ಬಿನ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅದು 4 ಮತ್ತು ಸಿನ ವ್ಯಾಲ್ಯೂ 7. ದೆನ್ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಸಿ ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಾಗುತ್ತೆ 3 + 4 + 7 14 ಬೈ ಸಿ ಎಷ್ಟು 7. ಸೊ 14/7 ಎಷ್ಟಾಗುತ್ತೆ 2 ಎಷ್ಟಾಗುತ್ತೆ ಅಲ್ವಾ. ಸೊ ಆನ್ಸರ್ ಇದೆಯಾ ಡಿ ಅಲ್ಲಿ ಇದೆ. ಓಕೆನಾ. ಇಷ್ಟೇ. ಸೇಮ್ ನೋಡಿ 9th ಕ್ವಶನು. ಎಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಸ್ಕ್ವೇರ್ ಅಲ್ವಾ. ಎಕ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯಾವುದಕ್ಕಂತೆ ಎ ಸ್ಕ್ವೇರ್. ಅಂಡ್ ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೈ. ಎ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೈ ಮೀನ್ಸ್ ಎ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ ಅಂದರೆ 1/y. ಓಕೆನಾ. ಸೊ ಇಫ್ ಎಕ್ಸ್ ಈಸ್ 39 ವೆನ್ ವೈ ಈಸ್ 20, ಫೈಂಡ್ ಎಕ್ಸ್ ವೆನ್ ವೈ ಈಸ್ 2. ಒಂದು ವೇಳೆ ಎಕ್ಸ್ 39 ಆದಾಗ ವೈ 20 ಆದಾಗ ಎಕ್ಸ್ 39 ಅಂತೆ. ವೈ 2 ಆದಾಗ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮಾಡೋಣ. ಲಿಂಕು ವೈಗೆ ಹೋಗ್ಬೇಕಲ್ಲ. ಇಲ್ಲಿ ಒಂದು ಕೆಲಸ ಮಾಡೋಣ, ಇದನ್ನು ಸ್ಕ್ವೇರ್ ಮಾಡೋಣ, ಇದನ್ನು ಸ್ಕ್ವೇರ್ ಮಾಡೋಣ. ನಮಗೇನಾಗುತ್ತೆ ಲಿಂಕಿಂಗ್ ಸಿಕ್ತು. ಈಗ ಎಕ್ಸ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 1/y ಸ್ಕ್ವೇರ್ ಅಲ್ವಾ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು 1/y ಸ್ಕ್ವೇರ್. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 1/y ಸ್ಕ್ವೇರ್ ಅಂತ ಬರ್ಕೋಬೋದಾ ಇಲ್ವಾ. ಸೊ ಕಾನ್ಸ್ಟೆಂಟ್ ಬೇಕಂದ್ರೆ ಕೆ ಅಂತ ಬರ್ಕೊಳ್ಳಿ. ಓಕೆನಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು k/y ಸ್ಕ್ವೇರ್. ಸೊ ಕೆ ಕಾನ್ಸ್ಟೆಂಟ್ ಬೇಕಂದ್ರೆ ಎಕ್ಸ್ ಇಂಟು ವೈ ಸ್ಕ್ವೇರ್. ಇಲ್ಲಿ 2 ಈಕ್ವೇಷನ್ಸ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಮೊದಲನೇದು ಇಷ್ಟು ಬಂತು. ಸೊ ಎರಡನೇದು ಸಮೇತ ಇಷ್ಟೇ ಬರುತ್ತಲ್ವಾ. x2 ಇಂಟು y2 ಸ್ಕ್ವೇರ್ x1 y1 ಹಿಂಗೆ ತಗೊಂತೀವಿ ಅನ್ಕೊಳ್ಳಿ. ಈಗ ಎರಡನ್ನೂ ಈಕ್ವೇಟ್ ಮಾಡ್ಬೇಕು ನಾವು ಅಲ್ವಾ. ಸೊ ಎರಡನ್ನೂ ಈಕ್ವೇಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಓಕೆ. ಸೊ x1 ಇಂಟು y1 ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಇಂಟು
y2 ಹೋಲ್ ಸ್ಕ್ವೇರ್. ಸೊ ಎಕ್ಸ್ನ ವ್ಯಾಲ್ಯೂ ಮೊದಲನೇದರಲ್ಲಿ ಎಷ್ಟು 39 ಇಂಟು y1 ಮೊದಲನೇದರಲ್ಲಿ ಎಷ್ಟು 20 ಅಂದರೆ 20 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಗೊತ್ತಿಲ್ಲ ಅಲ್ವಾ, ಸೊ x2ನ ಫೈಂಡ್ ಔಟ್ ಮಾಡಬೇಕು ಇಂಟು y2 ಎಷ್ಟು ಸೆಕೆಂಡ್ ಇಕ್ವೇಷನಲ್ಲಿ 2 ಹೋಲ್ ಸ್ಕ್ವೇರ್ ಅಲ್ವಾ, ಇಲ್ಲಿ ನೋಡಿ 2 ಒಂದು 2 ಇನ್ನೊಂದು 20 ಇನ್ನೊಂದು 39 ಇನ್ನೊಂದು ಗೊತ್ತಿಲ್ಲ ಅಲ್ವಾ. ಮಾಡೋಣ 39 ಇಂಟು 20 ಸ್ಕ್ವೇರ್ ಎಷ್ಟು 400 ಇಸ್ ಈಕ್ವಲ್ ಟು x2 ಇಂಟು 2 ಸ್ಕ್ವೇರ್ ಎಷ್ಟು 4 4 1 ಜಾ. ಸೊ x2 ವ್ಯಾಲ್ಯೂನ ಎಷ್ಟು ಅಂತು 3900 ಎಷ್ಟು 3900 ಓಕೆನಾ. ಸೊ ಈ ಥರ ಮಾಡಬೇಕು. ಅದೇ ಹೇಳಿದ್ನಲ್ಲ ಒಂದೆರಡು ಕ್ವಶನ್ ನಮ್ಗೆ ಅರ್ಥ ಆಗಲ್ಲ, ಐ ಮೀನ್ ಬಿಗಿನರ್ಸ್ಗೆ ಅರ್ಥ ಆಗಲ್ಲ, ಸೊ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇದರಲ್ಲಿ ಎಲ್ಲ ಕ್ವಶನ್ಸ್ನೂ ಇದೆ, ಡೋಂಟ್ ವರಿ. ಓಕೆ, ಸೊ 10th ಕ್ವಶನ್, C is the third proportional of 44 and B. If B is the sum of the first three even natural numbers, then find the value of C. 44 ಮತ್ತು ಬಿಗಳಿಗೆ ಸಿ ಮೂರನೇ ಅನುಪಾತವಾಗಿದ್ದು ಬಿ ಮೊದಲ ಮೂರು ಸಮ ಪ್ರಕೃತಿ ಸಂಖ್ಯೆಗಳ ಮೊತ್ತವಾಗಿದ್ದರೆ ಸಿ ಮೌಲ್ಯವನ್ನು ಕಂಡುಹಿಡಿಯಿರಿ. ಸೊ ಸಿ ಥರ್ಡ್ ಪ್ರಪೋರ್ಷನ್ ಅಂದರೆ ಫಸ್ಟ್ ಪ್ರಪೋರ್ಷನ್ ಎ ಆಸ್ ಬಿ ಇಷ್ಟು ಅಲ್ವಾ. ಥರ್ಡ್ ಪ್ರಪೋರ್ಷನ್ ಅಂದರೆ ನಮ್ಗೆ ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ. ಸೊ ಆಗ ಇದೇನಾಗುತ್ತೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ. ನಾನು ಹೇಳ್ತೀನಲ್ವ ಆಲ್ರೆಡಿ. ಸೊ ಸ್ಟಾರ್ಟಿಂಗ್ ಫಸ್ಟ್ನೇ ಕ್ವಶನಲ್ಲೇ ನಿಮ್ಗೆ ಹೇಳಿದ್ದೀನಿ ಹೆಂಗೆ ಬಂತು ಅಂತ, ಓಕೆನಾ. ಸೊ ಇಲ್ಲಿ ಸೊ ಸಿ ಇಸ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ 44 ಅಂಡ್ ಬಿ. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 44 ಇಂಟು ಸಿ, ಓಕೆನಾ. ಬಿ ಇಸ್ ದ ಸಮ್ ಆಫ್ ದ ಫಸ್ಟ್ ತ್ರೀ ಈವನ್ ನ್ಯಾಚುರಲ್ ನಂಬರ್ಸ್. ಬಿ ಏನು ಫಸ್ಟು ಪ್ರಕೃತಿ ಸಂಖ್ಯೆಗಳ ಮೊತ್ತವಾಗಿದ್ದರೆ, ಸೊ ಫಸ್ಟು ನ್ಯಾಚುರಲ್ ನಂಬರ್ಸ್ದು ಈವನ್ ನ್ಯಾಚುರಲ್ ನಂಬರ್ಸ್. ಫಸ್ಟ್ ಈವನ್ ನಂಬರ್ ಯಾವುದು 2 ಒಂದಾಯಿತು. ಎರಡನೇ ಈವನ್ ನಂಬರ್ ಎಷ್ಟು 4 2 ಆಯಿತು. ಮೂರನೇ ಈವನ್ ನಂಬರ್ ಎಷ್ಟು 6 3 ನಂಬರ್ ಆಯಿತು. ಸೊ ಇದರ ಸಮ 6 4 ಎಷ್ಟು 12 ಆಯಿತು ಅಲ್ವಾ. ಸೊ ಬಿನ ವ್ಯಾಲ್ಯೂ 12 ಸಿಕ್ತು. ಇಲ್ಲೇನು ಬಂದಿದೆ ಸ್ಕ್ವೇರ್ ಈಕ್ವಲ್ ಟು 44 ಈ ಕಡೆ ಬಂದರೆ ಕೆಳಗಡೆ ಬಂತು 44 ಇಸ್ ಈಕ್ವಲ್ ಟು ಸಿ. 12 ಸ್ಕ್ವೇರ್ ಎಷ್ಟು 144 ಡಿವೈಡೆಡ್ ಬೈ 44 ಇಸ್ ಈಕ್ವಲ್ ಟು ಸಿ. ನಾವು ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ 44 1 ಜಾ 44 3 ಜೆ ಎಷ್ಟು 44 3 ಜೆ 132 ಆಯಿತು ಅಲ್ವಾ. ಸೊ 40 ಇಂಟು 3 ಎಷ್ಟು 120, 4 ಇಂಟು 3 ಎಷ್ಟು 12 132 ಆಯಿತು. ನೆಕ್ಸ್ಟ್ ಉಳಿದಿದೆ 12. ನಮಗೆ ಸ್ಟಾರ್ಟಿಂಗ್ 3 ಇಂದ ಬರಬೇಕು. ಸೊ 3 ಇಂದ ಬರ್ತಿರೋದು ಎಷ್ಟು ಆಪ್ಷನ್ಸ್ ಇದೆ, ಒಂದೇ ಆಪ್ಷನ್ ಇದೆ, ಹಾಗಾಗಿ ನಾವು ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ. ಸೊ 11th ಕ್ವಶನ್, 14 is to A as A is to 56. Find the positive value of A. ಸೊ ನಾನು ಆಗಲೇ ಹೇಳ್ದೆ ಅಲ್ವಾ, 14 is to A as A is to 56. ಇದೇನಾಗುತ್ತೆ ಎ ಸ್ಕ್ವೇರ್, ಓಕೆನಾ, ಇಸ್ ಈಕ್ವಲ್ ಟು 56 ಇಂಟು 14. ಸರ್ ಇನ್ನೂ ಈಸಿಯಾಗಿ ಹೇಳಿ ಅಂದರೆ, ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ ಇದು ಮಲ್ಟಿಪಲ್ ಆಗುತ್ತೆ, ಇದು ಮಲ್ಟಿಪಲ್ ಆಗುತ್ತೆ, ಇಷ್ಟೇ. ಇದು ಮಲ್ಟಿಪಲ್ ಆಗುತ್ತೆ ಎ ಡಿ ಅಂಡ್ ಬಿ ಸ್ಕ್ವೇರ್, ಓಕೆನಾ. ಸೊ ಎಷ್ಟಾಯಿತು 56 ಅಲ್ವಾ. ಎ ಸ್ಕ್ವೇರ್ 56ನ ನಾವೇನಂತ ಬರ್ಕೋಬೋದು 7 ಇಂಟು 8, ಓಕೆನಾ. 14ನ 7 ಇಂಟು 2. ಸೊ 7 ಇಂಟು 8 ಇಂಟು 2 ಎಷ್ಟು 16. ಸೊ ಸ್ಕ್ವೇರ್ ಹಾಕಡೆ ಹೋದರೆ ರೂಟ್ ಅಲ್ವಾ. ಸೊ 17 ಆಚೆ ಬಂತು ಅಂಡ್ ರೂಟ್ 16ನ ವ್ಯಾಲ್ಯೂ ಎಷ್ಟು 4. ಹಾಗಾದರೆ 7:4ನ ವ್ಯಾಲ್ಯೂ ಎ ಸಿಕ್ತು. ಸೊ 7 ಇಂಟು 4 ಎಷ್ಟಾಯಿತು 7 ಇಂಟು 4 ಎಷ್ಟು 28. ಸೇಮ್ ಅದೇ ಥರ ಸಿ ಇಸ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ 29 ಅಂಡ್ ಬಿ, ಓಕೆನಾ. ಸೇಮ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಸಿ. ಸೊ ಬಿ ಸ್ಕ್ವೇರ್ ನಮ್ಗೆ ಗೊತ್ತಿಲ್ಲ. ಇಫ್ ಬಿ ಇಸ್ ದ ಸಮ್ ಆಫ್ ದ ಫಸ್ಟ್ ತ್ರೀ ಈವನ್ ನ್ಯಾಚುರಲ್ ನಂಬರ್ಸ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಸಿ. ಸೇಮ್ ಬಿ ಫಸ್ಟ್ 3 ನ್ಯಾಚುರಲ್ ನಂಬರ್ಸ್ ದ ಸಮ್ ಆದರೆ ನಾವು ಸಿ ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ವಿ. ಸೊ ಫಸ್ಟ್ 3 ಎಷ್ಟಾಯಿತು 2 + 4 + 6 ಎಷ್ಟಾಯಿತು 12. ಸೊ 12 ಸ್ಕ್ವೇರ್ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 29 ಈಸ್ ಈಕ್ವಲ್ ಟು
144 divided by 29 is equal to C. So 3743. ಸೊ ಚೆಕ್ ಮಾಡೋಣ. ಸೊ 29 5 ಎಷ್ಟು 145 ಅಲ್ವಾ. ಸೊ ಸ್ವಲ್ಪ ಕಮ್ಮಿ ಇದೆ. ಸೊ 5ಗಿಂತ ಸ್ವಲ್ಪ ಕಮ್ಮಿ ಇರೋದು ಯಾವುದು 4.97 ಅಲ್ವಾ. ಸ್ವಲ್ಪ ಇಷ್ಟೆಷ್ಟು ಕಮ್ಮಿ ಇರೋದು ಯಾವುದು 4.97 ಇಷ್ಟೇ. 13th question. The ratio of number of girls and boys participating in sports of a school is 1:5. If the number of girls is 201, determine the number of boys participating in the sports. ಓಕೆನಾ. ಅನುಪಾತ 1:5 ಆಗಿದೆ. ಹುಡುಗಿಯರ ಸಂಖ್ಯೆ 201 ಆಗಿದ್ರೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 1:5. 1ನ ವ್ಯಾಲ್ಯೂ 201 ಆದರೆ 5ನ ವ್ಯಾಲ್ಯೂ ಎಷ್ಟು 1 5 5 20 into 5 0 2 5 ಎಷ್ಟು ಅಲ್ವಾ. ಓಕೆನಾ. 14th question. What is the third proportion of 2x square and 12xy? ಓಕೆನಾ. ಸೊ ಥರ್ಡ್ ಪ್ರಪೋರ್ಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಥರ್ಡ್ ಪ್ರಪೋರ್ಷನ್ ಫೈಂಡ್ ಔಟ್ ಮಾಡೋದು ಹೇಗೆ. ಸೊ a is to b as b is to c. ಓಕೆನಾ. ಇದು ಫಸ್ಟ್ ಪ್ರಪೋರ್ಷನಲ್, ಇದು ಸೆಕೆಂಡ್ ಪ್ರಪೋರ್ಷನಲ್. ಸೊ ಈ ಥರ ಕೊಟ್ಟಾಗ ಏನಾಗುತ್ತೆ, ಎಷ್ಟೊಂದು ಸಲ ಹೇಳಿದ್ದೀನಿ ನಾನು, ಬಿ ಸ್ಕ್ವೇರ್ ಇಸ್ ಎ ಸಿ. ಥರ್ಡ್ ಪ್ರಪೋರ್ಷನ್ ಅದು ಸಿ. ಸೊ ಈಗ ಏನಾಗುತ್ತೆ ಬಿ ಸ್ಕ್ವೇರ್ ಬೈ ಎ. ಬಿನ ವ್ಯಾಲ್ಯೂ ಎಷ್ಟು 12xy ಹೋಲ್ ಸ್ಕ್ವೇರ್ ಬೈ ಎನ ವ್ಯಾಲ್ಯೂ ಎಷ್ಟು 2x ಸ್ಕ್ವೇರ್. 12xy ಸ್ಕ್ವೇರ್ ಎಷ್ಟು 144x ಸ್ಕ್ವೇರ್ y ಸ್ಕ್ವೇರ್ ಬೈ 2x ಸ್ಕ್ವೇರ್ ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಹೋಯಿತು 2 1 ಜಾ 272 ಜಾ ಎಷ್ಟಲಿ 272 ಜಾ. ಸೊ ನಮಗೆ ಎಷ್ಟು ಆನ್ಸರ್ ಬಂತು 72 y ಸ್ಕ್ವೇರ್. ಓಕೆನಾ. ಎಷ್ಟು 72 y ಸ್ಕ್ವೇರ್. 15th question. The salaries of A, B and C are in the ratio 3:10:8. If increments of 10%, 61% and 20% are allowed respectively in their salaries, what will be the new ratio of their salary? ಎ ಬಿ ಮತ್ತು ಅವರ ವೇತನಗಳ ಅನುಪಾತ, ಐ ಮೀನ್ ಸ್ಯಾಲರೀಸ್ದು ಅನುಪಾತ ಎಷ್ಟರಲ್ಲಿದೆ 3:10:8 ಕ್ರಮವಾಗಿ ಅವರ ವೇತನದಲ್ಲಿ ಸ್ಯಾಲರಿದಲ್ಲಿ 10%, 61% ಮತ್ತು 20% ಹೆಚ್ಚಳ ಮಾಡಿದರೆ ಅವರ ಹೊಸ ಅನುಪಾತವನ್ನು ಫೈಂಡ್ ಔಟ್ ಮಾಡಿ ಅಲ್ವಾ. ಫಸ್ಟ್ ಎಷ್ಟಿತ್ತಂತೆ 3:10:8 ಇತ್ತಂತೆ ಅಲ್ವಾ. ಸೊ ಇದರಲ್ಲಿ 10%, 61% ಮತ್ತು ಎಷ್ಟು ಪರ್ಸೆಂಟ್ 20% ಜಾಸ್ತಿ ಮಾಡಿದಾಗ ಬರುವಂಥ ಅನುಪಾತ ಎಷ್ಟು ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಈ ಥರ ನಮ್ಗೆ ಕಷ್ಟ ಆದಾಗ ನಾವು ಏನು ಮಾಡೋಣ, ಇದನ್ನ 300 ಅಂತ ತಗೊಳ್ಳೋಣ. ಎಲ್ಲದಕ್ಕೂ 2 0 ಸ್ಟಾರ್ಟ್ ಮಾಡಿದ್ರೆ ಅವಾಗ ಈಸಿ ಆಗಿಬಿಡುತ್ತೆ. ಸೊ 300ಗೆ 10% ಎಷ್ಟು 30. ಸೊ 300 + 30 ಎಷ್ಟಾಯಿತು 330. ಸೊ 1000ಗೆ 61% ಎಷ್ಟು 610. ಸೊ 1000 + 610 ಎಷ್ಟಾಯಿತು 1610. ಓಕೆನಾ. ಸೊ 800ಗೆ 20% ಎಷ್ಟು 160. ಸೊ 800 + 160 ಎಷ್ಟು 960. 0 0 0 ಕ್ಯಾನ್ಸಲ್. ಸೊ 33 161 96 ಎಲ್ಲಿದೆ. ಓಕೆನಾ. ಇವೆಲ್ಲನೂ ಮಾಡೋ ಅವಶ್ಯಕತೆ ಇಲ್ಲ, ಬೇಕಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿರ್ಬೋದು. ಸೊ ಏನ ವ್ಯಾಲ್ಯೂ ಎಷ್ಟು ಬಂದಿರ್ಬೇಕು ನಮಗೆ 33 ಇರೋದು ಒಂದೇ ಆಪ್ಷನ್. ಓಕೆನಾ. ಸೊ ಇಲ್ಲಿ ಡಿಫ್ರೆಂಟ್ ಇರೋದ್ರಿಂದ ಯಾವುದಾದ್ರೂ ಒಂದು ಚೆಕ್ ಮಾಡಿ ಅಲ್ಲಿ ನೋಡ್ಕೋಬಹುದು. ಓಕೆನಾ. ಸೇಮ್ ದ ಮೀನ್ ಪ್ರಪೋರ್ಷನಲ್ ಬಿಟ್ವೀನ್ 13 + 8√5 and 10 - 2√5 ಈಸ್ ಹೇಳಿದ್ನಲ್ಲ. ಸೊ ಮೀನ್ ಪ್ರಪೋರ್ಷನಲ್ ಏನಾಗುತ್ತೆ ರೂಟ್ ಎ ಬಿ. ಸೊ ರೂಟ್ 13 + 8√5 ಇಂಟು 10 - 2√5 ಅಂತ ಕೊಟ್ಟಿದ್ದಾರೆ. ಸೊ 13 × 10 ಎಷ್ಟು 130 ಅಲ್ವಾ. ಬರ್ಕೊಳ್ಳೋಣ. ನೆಕ್ಸ್ಟ್ 13 × -2 ಎಷ್ಟು -26. √5 ಇದೆ ಅಲ್ವಾ, ಅದನ್ನ ಹಂಗೆ ಬರ್ಕೊಳ್ಳೋಣ. ನೆಕ್ಸ್ಟ್ 8 × 10 ಎಷ್ಟು +80. √5 ಹಂಗೆ ಇದೆ ಅಲ್ವಾ, ಅದನ್ನ ಹಂಗೆ ಬರ್ಕೊಳ್ಳೋಣ. ನೆಕ್ಸ್ಟ್ +8√5 ಇಂಟು -2√5. ಪ್ಲಸ್ ಇಂಟು ಮೈನಸ್ ಏನು ಮೈನಸ್. ಸೊ -8 × 2 ಎಷ್ಟು 16 ಅಲ್ವಾ. 16 ಇಂಟು √5 ಇಂಟು √5 ಏನಾಗುತ್ತೆ, ನಾನು ಆಗಲೇ ಹೇಳಿದೆ √5 ಇಂಟು √5 ಏನಾಗುತ್ತೆ √5 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 5 ಆಗುತ್ತೆ. ಸೊ ಇಂಟು 5. ಓಕೆನಾ.
ಸೊ 130 ಮೈನಸ್ 80ಯಲ್ಲಿ 26 ಹೋದರೆ ಎಷ್ಟು 54 ಅಲ್ವಾ, ಏನಾಯಿತು ಪ್ಲಸ್. ಸೊ ಮೈನಸ್ ಹೋಗ್ಬಿಟ್ರೆ ಇನ್ನು ಉಳಿದಿರೋದು ಪ್ಲಸ್ 54√5 ಮೈನಸ್ 16 ಎಷ್ಟು 80. ಸೊ 130ಯಲ್ಲಿ 80 ಹೋದರೆ 50 ಪ್ಲಸ್ 54√5 ಉಳಿತು ಅಲ್ವಾ. ಸೊ 50 ಪ್ಲಸ್ 54√5 ಇದೆಯಾ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಸಿಂಪಲ್ ಆಗಿ ಮಾಡು. 4 numbers are in the ratio 16:10:9:17 respectively. If the sum of these 4 numbers is 6:9:2, then what is the sum of the first and third number? ಓಕೆನಾ, 4 ಸಂಖ್ಯೆಗಳು ಅನುಪಾತ ಯಾವ ಥರ ಇದೆ ಅಂದರೆ 16:10:9:17 17ರಲ್ಲಿ. ಸೊ ಈ 4 ಸಂಖ್ಯೆಗಳ ಮೊತ್ತ 6292 ಆಗಿದ್ದರೆ ಮೊದಲ ಮತ್ತು ಮೂರನೇ ಸಂಖ್ಯೆಗಳ ಮೊತ್ತವನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಮಾಡೋಣ ನೋಡಿ. ಸೊ ಫಸ್ಟ್ 16:10:9:17 ಇದೆ. ಸೊ ಇದ್ರದ್ದು ಟೋಟಲ್ ಕೊಟ್ಟಿದ್ದಾರೆ. ಸೊ ನಾವು ಸಮೇತ ಟೋಟಲ್ ಮಾಡ್ಕೋಬೇಕಲ್ಲ, ಹೌದು ಮಾಡ್ಕೋಬೇಕಲ್ವಾ. ಸೊ 26 ಆಯಿತು. ಇದೆಷ್ಟಾಯಿತು? ಇದು ಸಮೇತ 26 ಆಯಿತು. ಟೋಟಲ್ ನಮ್ಗೆ ಎಷ್ಟಾಯಿತು 52. ಸೊ 52ನ ವ್ಯಾಲ್ಯೂ 6292 ಆದರೆ ಅವ್ರು ಏನು ಕೇಳಿದರೆ ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ ಆ್ಯಂಡ್ ಥರ್ಡ್ ನಂಬರ್. ಫಸ್ಟ್ ನಂಬರ್ ಯಾವುದು? ಇದು. ಥರ್ಡ್ ನಂಬರ್ ಯಾವುದು? ಇದು. 16 + 9 ಎಷ್ಟು 25ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ನೋಡೋಣ. 52 1 52, ಇನ್ನೆಷ್ಟು ಉಳಿತು 10 ಅಂದರೆ ಎಷ್ಟಾಯಿತು 19. ಸೊ 2 104 104, ಇನ್ನೆಷ್ಟು ಉಳಿತು 5, ಅಗೈನ್ 52 ಆಯಿತು. ಇಲ್ಲಿ 1 52 ಹೋಯಿತು. ಇಲ್ಲೂ ಸಮೇತ 1 2 1 ಮಾಡಿದ್ರೆ ನಮ್ಮ ಆನ್ಸರ್ ಸಿಗುತ್ತೆ. ಇಲ್ಲಿ ನಾವೇನು ಮಾಡೋಣ, ಲಾಸ್ಟ್ ಡಿಜಿಟ್ ಎಲ್ಲದರಲ್ಲೂ ಚೇಂಜ್ ಇದೆ, ಡಿಜಿಟ್. ಓಕೆನಾ. ಸೊ 1 5 ಎಷ್ಟು 5, ಲಾಸ್ಟಲ್ಲಿ 5 ಬರಬೇಕು. ಲಾಸ್ಟಲ್ಲಿ 5 ಬರುವಂತಹ ಒಂದು ಆಪ್ಷನ್ ಯಾವುದಿದೆ? ಸಿ ಆಪ್ಷನ್ ಮಾತ್ರ ಇದೆ. ಓಕೆನಾ, ಈ ಥರ ಮಾಡ್ಕೊಂಡು ಹೋಗ್ಬೇಕು. ಸೇಮ್ ಇದು ನೋಡಿ. ಇಫ್ 18 is to a as a is to 128, find the positive value of a. a square is equal to 18 to 128 ಆಯಿತು ಅಲ್ವಾ. ಸೊ ಇದು ಅಂತ ಹೇಳಿದ್ದೆ. ಸೊ 18 ನಾವು 9 × 2 ಅಂತ ಬರ್ಕೋಬೋದು. 128ನ 64 2. ಓಕೆನಾ. ಸೊ 9 × 4 × 64 ಅಲ್ವಾ, a ಸ್ಕ್ವೇರ್. ಓಕೆನಾ, a ಸ್ಕ್ವೇರ್. ಸೊ a is equal to √9 × 4 × 64. ಸೊ 9 ಈ ಕಡೆ ಬಂದರೆ 3 × 4 ಈ ಕಡೆ ಬಂದರೆ 64 ಈ ಕಡೆ ಬಂದರೆ 8 ಅಲ್ವಾ. ಸೊ 6 8 ಎಷ್ಟು 48, 6 8 ಎಷ್ಟು 48. ಹಿಂಗೆ ಮಾಡ್ಬೋದು. ಇಲ್ಲ ಸರ್ ಇನ್ನೂ ಸ್ವಲ್ಪ ಬೇಗ ಮಾಡಿ ಅಂದರೆ ಇಲ್ಲಿ ನೋಡಿ 18 × 128 ಅಲ್ವಾ. ಸೊ ಇಲ್ಲಿ 2 ಈ ಕಡೆ ಕೊಟ್ಟರೆ 36 × 64 ಸ್ಕ್ವೇರ್ ರೂಟ್ ಹೋಗುತ್ತೆ. ಇನ್ನು ಉಳಿದಿರೋದು ಎಷ್ಟು 68 × 8. 19th question. 4:16 as 7.3 7.3 is to x and 4:32 as 7.7 is to y. What is the ratio of x to y? 4:16 ಕೊಟ್ಟಿದ್ದಾರೆ ಅಂದರೆ 4/16 is equal to 7.3/x ಅಲ್ವಾ. ಇದೊಂದು. ಎರಡನೇದು ಬಂದ್ಬಿಟ್ಟು 4/32 is equal to 7/, ಅಲ್ವಾ. ಈ ಕಡೆಯಿಂದ x ಸಿಗುತ್ತೆ, ಈ ಕಡೆಯಿಂದ y ಸಿಗುತ್ತೆ. ನೋಡೋಣ. 4 1 4 4 7.3 × 4 ಎಷ್ಟು 7 4 28, 3 4 12 ಎಷ್ಟಾಯಿತು 29.2 ಅಲ್ವಾ. 29.2 ಸಿಕ್ತು ಇಲ್ಲಿಂದ. ಇಲ್ಲಿ 4 1 4 8 ಸೊ 7 8 ಎಷ್ಟು 56. ಸೊ 29.2 is to 56 ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಪಾಯಿಂಟ್ ತೆಗೆದ್ರೆ ಇಲ್ಲೇನು 0. ನೋಡೋಣ. 140 ಇದೆ ಅಲ್ವಾ. ಸೊ 140 ಮೀನ್ಸ್ 414 56 ಆಯಿತು. ಸೊ ಇದು 140 ಆಪ್ಷನಲ್ಲಿ ಸಿಕ್ತು ನಮಗೆ. ಸೊ 4ಇಂದ ಮಾಡಿದ್ರೆ ಅದೇ ಥರ 4 7 ಎಷ್ಟು 28, ಇನ್ನೆಷ್ಟು ಉಳೀತು 1 12 ಮೀನ್ಸ್ 4 3 ಓಕೆನಾ. ಇಷ್ಟೇ 73 ಇಷ್ಟು 140 72 ಓಕೆನಾ. 20th question. Which of the following ratios is greatest? ಕೆಳಗಿನ ಯಾವ ಅನುಪಾತವು ಅತಿ ದೊಡ್ಡದು ಫೈಂಡ್ ಔಟ್ ಮಾಡಿ. ತುಂಬ ಟೈಪ್ಸಲ್ಲಿ ಮಾಡ್ಬೋದು. ಓಕೆನಾ. ಸೊ
ಸೊ ನಾವು ಡೈರೆಕ್ಟಾಗೆ ಮಾಡೋಣ. ಕ್ಯಾಲ್ಕುಲೇಷನ್ ಫಾಸ್ಟ್ ಇದ್ದರೆ ಡೈರೆಕ್ಟಾಗಿ ಮಾಡ್ಬೋದು. 25/50 ಇದು ಹೋಗಲ್ಲ ಅಲ್ವಾ? ಸೊ ಪಾಯಿಂಟ್ ಪುಟ್ ಮಾಡಿದ್ರೆ ಇಲ್ಲಿ 50 ಆಯಿತು, 5 ಜ ಹೋಯಿತು. ಫಸ್ಟ್ನೇದು 0.5 ಬಂತು. ಸೆಕೆಂಡ್ ಒಂದು 20/36 ಇದು ಸಮೇತ ಹೋಗಲ್ಲ. ಪಾಯಿಂಟ್ ಪುಟ್ ಮಾಡಿದ್ರೆ 0 ಬಂತು. 36 5 ಜ 180, 20 ಉಳಿತು. ಎಗೈನ್ 5 ಜ ಅಲ್ವಾ? ಎಗೈನ್ 0 ಆದರೆ 300, ಎಗೈನ್ 5 ಜ 280, ಎಗೈನ್ ಸೇಮ್ ಬರ್ತಾ ಇರುತ್ತೆ. ಸೊ ಇದು ಹಿಂಗೆ ಬರ್ತಾನೆ ಇರುತ್ತಲ್ವ, ಇನ್ನು 200 ಬರ್ತಾನೆ ಇರುತ್ತೆ. ಸೊ 0.55555. ನೆಕ್ಸ್ಟು 17/42 ಇದು ಸಮೇತ ಹೋಗಲ್ಲ. ಸೊ ಪಾಯಿಂಟ್ ಪುಟ್ ಮಾಡಿದ್ರೆ 0. ಸೊ 42 ಈಗ ಸೊ 42 4 ಜ ಎಷ್ಟು 168. ಸೊ 0.4 ಸ್ಟಾರ್ಟಿಂಗು, ಓಕೆನಾ? ಸೊ ಇದು ಇಲ್ಲ, ನಮ್ಗೆ ಗ್ರೇಟೆಸ್ಟ್ ಬೇಕಾಗಿರೋದು ಈ ಎರಡರಲ್ಲಿ ಒಂದೀಗ ಸದ್ಯಕ್ಕೆ ಇದೂ ಹೋಯ್ತು, ಯಾಕಂದರೆ ಇದು ಜಾಸ್ತಿ ಇದೆ ಇದಕ್ಕಿಂತ. ಸೊ ಇದೇನಾಗುತ್ತೆ ಅಂದರೆ 0.56 ರೌಂಡ್ ಅಪ್ ಮಾಡಿದ್ರೆ 0.56 ಆಯಿತು. ಸೊ ನೆಕ್ಸ್ಟ್ 21/45. ಸೊ ಇದು ಪಾಯಿಂಟ್ ಪುಟ್ ಮಾಡಿದ್ರೆ ಇಲ್ಲಿ 0. 35 5 ಜ 225 ಆಗುತ್ತೆ, ಜಾಸ್ತಿ ಆಗುತ್ತೆ. 45 4 ಜ ಎಷ್ಟು 90 + 90 180. ಸೊ ಇದು ಸಮೇತ ಹೋಗಲ್ಲ. ಹಾಂ, ಸೊ ಅತಿ ದೊಡ್ಡದು ಯಾವುದು ಹಾಗಾದರೆ 20/36. 20/36 ಓಕೆನಾ? 21th question. 3 numbers are in the ratio 4/14 ಇಷ್ಟು 7/14 ಇಷ್ಟು 16/15. The difference between the largest number and the smallest number is 41. Find the largest number. 3 ಸಂಖ್ಯೆಗಳು ಈ ಥರ ಇದೆ. ಯಾವ ಥರ ಅಂತೆ 4/14 ಇಷ್ಟು, 7/14 ಇಷ್ಟು, 16/15 ಅನುಪಾತದಲ್ಲಿವೆ. ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಸಣ್ಣ ಸಂಖ್ಯೆಯ ವ್ಯತ್ಯಾಸ 41 ಆಗಿದ್ರೆ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ 3 ನಂಬರ್ಸ್ ಯಾವ ಥರ ಇದೆ 4/14 ಇಷ್ಟು, 7/14 ಇಷ್ಟು, 16/15. ಸೊ ಎಲ್ ಸಿ ಎಮ್ ಮಾಡಬೇಕಾಗುತ್ತಲ್ವ? ಸೊ ಎಲ್ ಸಿ ಎಮ್ ತಗೊಳ್ಳೋಣ. ಎಲ್ ಸಿ ಎಮ್ ಇಲ್ಲಿ ತಗೋಬೇಕಂದ್ರೆ 15ಇಂದ ಮಲ್ಟಿಪ್ಲೈ ಮಾಡಿದ್ರೆ ಬಂದ್ಬಿಡುತ್ತೆ 14:15. ಸೊ ಇಲ್ಲಿ 14ಇಂದ ಮಾಡಿದ್ರೆ ಬಂದ್ಬಿಡುತ್ತಲ್ವ ಎಲ್ ಸಿ ಎಮ್. ಸೊ ಇಲ್ಲೂ ಸಮೇತ 15ಇಂದ ಮಾಡಿದ್ರೆ 4 15 ಜ 60. ನೆಕ್ಸ್ಟು 15 7 ಜ ಎಷ್ಟು 105. ನೆಕ್ಸ್ಟು ಇಲ್ಲಿ 14 ಅಲ್ವಾ, ಇಲ್ಲಿ 14 ಮಾಡಿದ್ರೆ 16 14 ಜ ಮಾಡಬೇಕಂದ್ರೆ 16 × 14 ಇದೆ ಅಲ್ವಾ, ಇದು ಸೆಂಟ್ರಲ್ಲಿ ಯಾವ ಸಂಖ್ಯೆ ಇದೆ 15. ಸೊ 15 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ 224 ಅಲ್ವಾ? ಇದು 224. ಇಷ್ಟು ನಮಗೆ 3 ಸಂಖ್ಯೆಗಳು ಸಿಕ್ತು. ಈಗ ಏನು ಹೇಳಿದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ನಂಬರ್ ಆ್ಯಂಡ್ ದ ಸ್ಮಾಲೆಸ್ಟ್ ನಂಬರ್. ದೊಡ್ಡ ಸಂಖ್ಯೆಗೆ ಚಿಕ್ಕ ಸಂಖ್ಯೆಗೆ ಡಿಫ್ರೆನ್ಸ್ನ ಒಂದು ಸಂಖ್ಯೆ 41ಕ್ಕೆ ಈಕ್ವಲ್ ಅಂತೆ. ಸೊ 224ಅಲ್ಲಿ 60 ಹೋದರೆ ಇನ್ನೆಷ್ಟು 164 ಅಲ್ವಾ? ಸೊ 164ನ ವ್ಯಾಲ್ಯೂ 41 ಅಂತೆ. ಹಾಗಾದರೆ ಫೈಂಡ್ ದ ಲಾರ್ಜೆಸ್ಟ್ ನಂಬರ್, ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅತಿ ದೊಡ್ಡ ಸಂಖ್ಯೆ ಈ ಮೂರಲ್ಲಿ ಯಾವುದು 224 ಅಲ್ವಾ? 4 ಫೈಂಡ್ ಔಟ್ ಮಾಡಬೇಕು. 4 4 ಜ 16 ಯಾ ಇಲ್ಲಿ ನೋಡಿ ನಾವು ಕರೆಕ್ಟಾಗಿ ನೋಡಿದ್ರೆ /4 ಆಗಿದೆ ಇಲ್ಲಿ ಅಲ್ವಾ? ಸೊ ಇಲ್ಲಿ ಚೆಕ್ ಮಾಡ್ಬೋದು 160 41 1 ಜ 41 4 ಜ 1 × 4 ಮಾಡಿದ್ರೆ ನಮ್ಗೆ ಅದೇ ಸಿಗುತ್ತೆ 4 ಓಕೆನಾ? ಸೊ ಇಲ್ಲೂ ಸಮೇತ ನಾವು /4 ಮಾಡಿದ್ರೆ ಅಲ್ವಾ? ಸೊ 4 1 ಜ 4 5 ಎಷ್ಟು 20 24 ಉಳಿದಿದೆ. 4 ಟೇಬಲಲ್ಲಿ 24 ಯಾವಾಗ ಬರುತ್ತೆ 6 ಜ. ಅದರ ಆನ್ಸರ್ ಎಷ್ಟು 56. ಆನ್ಸರ್ ಎಷ್ಟು 56 ಓಕೆನಾ? ಸೊ ಇಲ್ಲಿ 4/14 7/14 ಡಿವೈಡ್ ಆಗ್ತಾ ಇತ್ತು, ಬಟ್ 16/15 ಆಗ್ತಿರಲಿಲ್ಲ. ಮತ್ತೆ ಡಿವೈಡ್ ಮಾಡಿದ್ರೆ ಲೇಟ್ ಆಗುತ್ತೆ, ಹಾಗಾಗಿ ನಾವು ಡೈರೆಕ್ಟಾಗಿ ತಗೊಂಡಿದ್ವಿ. ಸೇಮ್ ಕ್ವಶನ್ 3 ನಂಬರ್ಸ್ ಆರ್ ಇನ್ ದ ರೇಷಿಯೋ 5/20 ಇಷ್ಟು 8/16 ಇಷ್ಟು 8/14 ಅಂತೆ. ದ ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ನಂಬರ್ ಆ್ಯಂಡ್ ದ ಸ್ಮಾಲೆಸ್ಟ್ ನಂಬರ್ ಇಸ್ 54. ಫೈಂಡ್ ದ ಲಾರ್ಜೆಸ್ಟ್ ನಂಬರ್. ಸೇಮ್ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು = 54. ಫೈಂಡ್ ಔಟ್ ಮಾಡೋಣ. ಇಲ್ಲಿ ಬೇಕಂದ್ರೆ ಡಿವೈಡ್ ಮಾಡ್ಬೋದು ನೋಡಿ, ಅಲ್ಲಿ ಡಿವೈಡ್ ಮಾಡಿದ್ರೂ ಅಷ್ಟು ಯೂಸ್ಫುಲ್ ಇರ್ತಿರಲಿಲ್ಲ. ಸೊ ಡೈರೆಕ್ಟಾಗಿ ತಗೊಂಡ್ವಿ ಓಕೆನಾ? ಇಲ್ಲಿ ಬೇಕಂದರೆ ಇಲ್ಲಿ 1/4 1/2 ಬರುತ್ತೆ. ಸೊ ಈಸಿ ಆಗ್ಬೋದು. ಸೊ ಲಾರ್ಜೆಸ್ಟ್ ಎಲ್ ಸಿ ಎಮ್ ತಗೊಳ್ಳೋದಕ್ಕಿಂತ ಚಿಕ್ಕದು ತಗೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ. ಸೊ 5 1 ಜ 5 4 ಜ ಅಂದರೆ 1/4 ಸಿಕ್ತು ಅಲ್ವಾ? ಇದು 8 1 ಜ 8 2 ಜ ಇಲ್ಲಿಂದ 1/2 ಸಿಕ್ತು. ಇದು
ಹೋಗಲ್ಲಲ್ವಾ? ಸೊ ಹೋಗಲ್ಲ ಅಂದರೆ 2 4 ಜಾ 2 7 ಜಾ 4/7 ಸಿಕ್ತು. ಈಗ ನೋಡಿ ಎಲ್ ಸಿ ಎಮ್ ಈಸಿಯಾಗಿ ಸಿಕ್ಬಿಡ್ತು ಅಲ್ವಾ? ಸೊ ಎಲ್ ಸಿ ಎಮ್ ಏನು 7 4 ಜಾ ಎಷ್ಟು 28. 7 ಇಂದನೂ ಹೋಗುತ್ತೆ, 2 ಇಂದನೂ ಹೋಗುತ್ತೆ, 4 ಇಂದನೂ ಹೋಗುತ್ತೆ ಅಲ್ವಾ? ಸೊ 28 ಬೇಕಂದ್ರೆ ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕು? 7. ಹಾಗಾದ್ರೆ ಮೇಲ್ಗಡೆ ನಂಬರ್ 1 ಇಂದ 7 ಮಲ್ಟಿಪ್ಲೈ ಮಾಡಿದ್ರೆ 7 ಬಂತು ಅಲ್ವಾ? ಇಲ್ಲಿ 2 ಇಂದ 14 ಮಲ್ಟಿಪಲ್ ಮಾಡಿದ್ರೆ 28 ಸಿಗುತ್ತೆ. ಸೊ ಇಲ್ಲೂ 14 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 14, ಇಲ್ಲಿ 7 4 ಜಾ 28. ಇಲ್ಲೂ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಸಿಕ್ತು? 4 4 ಜಾ 16. ಓಕೆನಾ? ಡಿಫರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ನಂಬರ್ ಅಂಡ್ ದ ಸ್ಮಾಲೆಸ್ಟ್ ನಂಬರ್ ಇದೆ ಅಲ್ವಾ? ಲಾರ್ಜೆಸ್ಟ್ ಇದು ಸ್ಮಾಲೆಸ್ಟ್. ಎಷ್ಟು ವ್ಯತ್ಯಾಸ? 9. 9 ಯಾವುದಕ್ಕೆ ಈಕ್ವಲ್ ಅಂತ ಹೇಳಿದ್ದಾರೆ? 54. ಹಾಗಾದ್ರೆ ಲಾರ್ಜೆಸ್ಟ್ ನಂಬರ್ 16 ಯಾವುದಕ್ಕೆ ಈಕ್ವಲ್? ಲಾರ್ಜೆಸ್ಟ್ 16 ಅಲ್ವಾ? ಸೊ 9 6 ಜಾ 54, 16 6 ಜಾ ಎಷ್ಟು 96, 16 6 ಜಾ ಎಷ್ಟು? ಓಕೆನಾ? ನೆಕ್ಸ್ಟ್ ದ ರೇಷಿಯೋ ಆಫ್ 93 hours to 17 days ಈಸ್. ಓಕೆನಾ? ಸೊ 93 hours to 17 days ಅಂದರೆ ನಾವು ಅವರ್ಸ್ಗೆ ಕನ್ವರ್ಟ್ ಮಾಡಬೇಕು. 17:4 ಅಲ್ವಾ? 3 ಟೇಬಲಲ್ಲಿ ಹೋಗುತ್ತೆ ಇದು. 3 8 ಜಾ 3 3 ಜಾ 1 ಜಾ 31:136. 31:136 ಇಲ್ಲ, 13:136. ಒಂದು ಸೆಕೆಂಡು. 39 ಅಂತ ಮಾಡಿದ್ರೆ 39:17:24 ಮಾಡಿದ್ವಿ. 3 8 ಜಾ 3 ಜಾ 13:136. ಸೊ ಇದು 93 ಅಲ್ಲ, ಸಾರಿ, ಇದು 39. ಓಕೆ, ಇದೆಲ್ಲ 39. ಸೊ 13 ಓಕೆನಾ? ಚೇಂಜ್ ಮಾಡ್ಕೊಳ್ಳಿ. 24th ಕ್ವಶನ್. ಇಫ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ 81 and z is 9, then what is the positive value of z? ಸೊ z ಸ್ಕ್ವೇರ್ ಅಲ್ವಾ? ಅದೇ ಸೇಮ್ b ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನೇ ಅವ್ರು z ಅಂತ ಕೊಟ್ಟಿದ್ದಾರೆ. ಸೊ z ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಂತೆ 81, ಇನ್ನೊಂದು ಯಾವುದು 9 ಅಲ್ವಾ? ಸೊ z ಸ್ಕ್ವೇರ್ ಇಸ್ ಈಕ್ವಲ್ ಟು ಡೈರೆಕ್ಟ್ ರೂಟ್ ತಗೊಳ್ಳೋಣ. 81 to 9, 81 ರೂಟ್ 81 ಎಷ್ಟು? ರೂಟ್ 9 ಎಷ್ಟು? 9 into 3 ಎಷ್ಟು? 27. 9 into 3 ಎಷ್ಟು? 27. 25th, if 12, 60, 13 and y are in proportion, then value of y. ಸೊ 12 to 60 minus 13 ಇಷ್ಟು y ಪ್ರಪೋರ್ಷನಲ್ ಇದ್ದರೆ ವೈನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಸೇಮ್ ಹೇಳ್ದಲ್ವಾ? ಈ ಥರನೂ ಮಾಡಿ. ಆರ್ 12/t is equal to 13/y ಈ ಥರ ಮಾಡಿದ್ರೂ ಒಂದೇ. ಸೊ ಈ ಥರ ಮಾಡಿಕೊಂಡ್ರೆ ಸೊ ಏನಾಗುತ್ತೆ? 12 into y is equal to 60 into 13. ಓಕೆನಾ? 12 1 ಜಾ 12 5 ಜಾ y is equal to ಎಷ್ಟು? 35. ಸೊ y is equal to ಎಷ್ಟು? 35. ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ಬೇಗ ಹೇಳ್ಬೇಕಂದ್ರೆ ನೋಡಿ 12 1 ಜಾ 12 5 ಜಾ. ಸೊ ಇದರಲ್ಲಿ ಮಲ್ಟಿಪ್ಲೈ ಆಗುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಸೊ 13 5 ಎಷ್ಟು? 65. ಓಕೆನಾ? 26th question. Two numbers are in the ratio 7:11. If the first number is increased by 10 and the second number is decreased by 20, then the ratio becomes 2:3. What is the sum of the original? ಎರಡು ಸಂಖ್ಯೆಗಳ ಅನುಪಾತ 7:11ರಲ್ಲಿದೆ. ಮೊದಲ ಸಂಖ್ಯೆಯು 10 ಸೇರಿಸಿ ಮತ್ತು ಎರಡನೇ ಸಂಖ್ಯೆಯಿಂದ 20 ಕಡಿತ ಮಾಡಿದರೆ, ಐ ಮೀನ್ ಸಬ್ಟ್ರಾಕ್ಟ್ ಮಾಡಿದರೆ 2:3 ಅನುಪಾತ ಆಗುತ್ತದೆ. ಮೂಲ ಎರಡು ಸಂಖ್ಯೆಗಳ ಮೊತ್ತವನ್ನು ಅಂದರೆ ಸ್ಟಾರ್ಟಿಂಗ್ ಕೊಟ್ಟಿರ್ತಾರಲ್ಲ ಆ ನಂಬರನ್ನು ಫೈಂಡ್ ಔಟ್ ಮಾಡಬೇಕು ಟೋಟಲ್. ಸೊ ಎಷ್ಟರಲ್ಲಿದೆ? 7:11. ಇಟ್ ಮೀನ್ಸ್ 7/11. ಮೊದಲನೇದು 7x 11x ಅನ್ಕೊಳ್ಳಿ. ಶಾರ್ಟ್ಕಟ್ ತೋರಿಸ್ತೀನಿ ನೋಡಿ. ಓಕೆನಾ? ಫಸ್ಟ್ ಕಾಮನ್ ಕಾನ್ಸೆಪ್ಟ್ ಯಾವ ಥರ ಮಾಡ್ತೀವಿ ಅನ್ನೋದು ಆಮೇಲೆ ನಿಮಗೆ ಶಾರ್ಟ್ಕಟ್. 7x ಪ್ಲಸ್ ಎಷ್ಟು ಇನ್ಕ್ರೀಸ್ ಮಾಡಿದ್ರೆ ಮೊದಲನೇದು 10, ಎರಡನೇದು ಎಷ್ಟು ಡಿಕ್ರೀಸ್ ಮಾಡಿದ್ರೆ 20. ಆಗ ಅನುಪಾತ ಏನಾಗುತ್ತಂತೆ? 2/, ಅಲ್ವಾ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 21x plus 3 into 10 30 equal to 11x into 2 22x minus 20 into 2 ಅಲ್ವಾ? ಸೊ 22x ಅಲ್ಲಿ 21x ಹೋದರೆ ಎಕ್ಸ್ ಉಳಿತು, -40 ಆ ಕಡೆ ಹೋದ್ರೆ +40. ಸೊ ಎಕ್ಸ್ನ ವ್ಯಾಲ್ಯೂ 70. ಸೊ ಒರಿಜಿನಲ್ ಅಲ್ವಾ? ಒರಿಜಿನಲ್ ಟು ನಂಬರ್ಸ್ ಎಷ್ಟು? 7:11. ಆರ್ ಟೋಟಲ್ ಎಷ್ಟು? 8. ಸೊ 18 7 ಜಾ ಎಷ್ಟು?
126 0 ಇದಲ್ವಾ, 0 ಇದಲ್ವಾ, 0 ಅಂತ ತಗೊಂಡ್ರೆ 1260 ಬಂತು. 1260 ಇದು ಲಾಂಗ್. ಓಕೆನಾ. ಸೊ ಇಲ್ಲಿ ನೋಡಿ ಶಾರ್ಟ್ ಕಟ್ ಬೇಕಂದ್ರೆ 7:11 ಇದೆ ಅಲ್ವಾ, ಅನುಪಾತ ಇಂಟು ಅನುಪಾತ ಮಲ್ಟಿಪ್ಲೈ ಮಾಡಬೇಕು. ಸೊ ಏನು, ಇನ್ನೊಂದು ಅನುಪಾತ 2:3. ಇದರ ಡಿಫರೆನ್ಸ್ ನೋಡಿ, ಅದ್ರ ಅದ್ರೂ ಡಿಫರೆನ್ಸ್ ನೋಡಬೇಕು. 7 3 ಎಷ್ಟು 21, 7 2 ಎಷ್ಟು 22. ಇದರ ಡಿಫರೆನ್ಸ್ ಎಷ್ಟು ಬಂತು 1. ಸೊ 1ನ ವ್ಯಾಲ್ಯೂ ಮತ್ತೆ ಮೊದಲನೇ ಸಂಖ್ಯೆದು ಎಷ್ಟು ಇನ್ಕ್ರೀಸ್ ಮಾಡಿದ್ರೆ +10, ಎರಡನೇ ಸಂಖ್ಯೆದು ಎಷ್ಟು ಡಿಕ್ರೀಸ್ ಮಾಡಿದ್ರೆ 20. ಸೊ 3 × 10 ಐ ಮೀನ್ 3 × 10 ಎಷ್ಟು 30. ಓಕೆನಾ. 2 × 20 ಎಷ್ಟು 40. ಬಟ್ ನಾವು ಡಿಫರೆನ್ಸ್ ನೋಡ್ಬೇಕಲ್ಲ, ಆಲ್ರೆಡಿ ಒಂದು ಮೈನಸ್ ಇರುತ್ತೆ, -40. 30 + 40 ಎಷ್ಟಾಯಿತು 70. ಸೊ 1ನ ವ್ಯಾಲ್ಯೂ ಎಷ್ಟು ಸಿಕ್ತು ನಮಗೆ 70. ಸೊ 18ನ ವ್ಯಾಲ್ಯೂ ಎಷ್ಟು 1260. 18ನ ವ್ಯಾಲ್ಯೂ ಎಷ್ಟು 1260 ಇಷ್ಟೇ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಈಕ್ವಲೆಂಟ್ ರೇಷಿಯೋ ಆಫ್ 7:9? ಕೆಳಗಿನವುಗಳಲ್ಲಿ ಯಾವುದು 7:9ಗೆ ಸಮಾನುಪಾತವಾಗಿರುತ್ತದೆ ಅಲ್ವಾ. ಸೊ 8 ಟೇಬಲ್ 8 9s ಇದು 8 ಟೇಬಲಲ್ಲಿ ಹೋಗಲ್ಲ. ಓಕೆನಾ. ಸೊ ಇದು 0 0 ಹೋದ್ರೆ 7:9 ಇಲ್ಲೇ ಬಂತಲ್ಲ. ಸೊ 7:9 ಇಲ್ಲೇ ಸಿಕ್ಬಿಡುತ್ತೆ, ಆಪ್ಷನ್ ಬಿ. ಓಕೆನಾ. ಸೊ ಸೇಮ್ 28 ಕ್ವಶನ್. ಇಫ್ 14, 7, 12 and y are in the ratio, then the value of y. ಸೇಮ್ 14:7 + 12 ಇದು ಮಲ್ಟಿಪಲ್ಲು 7 1 ಜಾ 2 1 ಜಾ 2 6. ಹಾಗಾದ್ರೆ y = ಎಷ್ಟು ಬಂತು 6. y = ಎಷ್ಟು ಬಂತು 6. ಈ ಥರ ಸ್ಪೀಡಾಗಿ ಮಾಡ್ಕೊಂಡು ಹೋಗಿ. 29th question. If 674 bananas were distributed among 3 monkeys in the ratio 7/2 14/6 2/5 in the mentioned order, how many bananas did the third monkey get? 674 ಬಾಳೆಹಣ್ಣುಗಳು 3 ಕೋತಿಗಳಲ್ಲಿ ಕ್ರಮವಾಗಿ 17/2, 14/6, 2/5 ಅನುಪಾತದಲ್ಲಿ ಹಂಚಿದರೆ ಮೂರನೇ ಕೋತಿಗೆ ಎಷ್ಟು ಬಾಳೆಹಣ್ಣು ದೊರೆಯುತ್ತವೆ? 17/2, 14/6, 265 LCM ಎಷ್ಟು 65 ಎಷ್ಟು 30. 30 LCM. 30 LCM ಅಂದರೆ ಇದು ಎಷ್ಟಿಂದ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ 250. ಇಲ್ಲೂ ಇಂಜ ಮಾಡಬೇಕು, ಇಲ್ಲಿ 5 ಇಂದ ಮಾಡಿದ್ರೆ 30 ಬರುತ್ತೆ, ಇಲ್ಲೂ 5 ಇಂದ ಮಾಡಿದ್ರೆ ಸಿಗುತ್ತೆ, ಇಲ್ಲಿ 6 ಇಂದ ಇಲ್ಲೂ 6. ಸೊ 17 15 ಜಾ ಎಷ್ಟು 170 + 85 5 5 255. 14 5 ಎಷ್ಟು 20 ಇಷ್ಟು 260 ಎಷ್ಟು ಟೋಟಲ್ ಎಷ್ಟಾಯಿತು 84. ಸೊ 84 70 + 12 ಎಷ್ಟು 82 ಅಲ್ವಾ. 7 13 337 ಆಯಿತು. ಸೊ 337ನ ವ್ಯಾಲ್ಯೂ ಎಷ್ಟಂತೆ 74 ಅಂತೆ. ಹಾಗಾದ್ರೆ ಇದೇನು ಇದ್ರ ಡಬಲ್ ಆಗಿದೆ ಅಲ್ವಾ, ಇದ್ರ ಡಬಲ್ ಆಗಿದೆ. ಸೊ ಥರ್ಡ್ ಎಷ್ಟು 12 ಅಲ್ವಾ. ಸೊ 12 2 ಎಷ್ಟು 4, 12 2 ಎಷ್ಟು 4. ಓಕೆನಾ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 30th question. If 22% of a number is equal to 4/9, 22% of a number is equal to 4/9 ಅಂತ of another number, what is the ratio of the first number and the second number? ಡೈರೆಕ್ಟ್ ಮಾಡಿದ್ರೆ ಬಂದ್ಬಿಡುತ್ತೆ. 2 11 ಜಾ 250 ಜಾ 54 ಜಾ 200, 9 11 ಜಾ 99. ಓಕೆನಾ. ಸೊ ಎಷ್ಟು ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಷ್ಟು 30 ಕ್ವಶನ್ಸ್. ಓಕೆನಾ. ಸೊ ಎಲ್ಲನೂ ಸಮೇತ ಅಪ್ಡೇಟೆಡ್ ಕ್ವಶನ್ಸ್ 2025. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೊಳ್ಳೆ ಅಪ್ಡೇಟೆಡ್ ಕ್ವಶನ್ಸ್ ಅಂತ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.